ನಾನು ಈಗ ಯಾರು ಡಾಕ್ಟ್ರ್ ಆಗಬೇಕು ಏನಿದ್ದಾರೋ, ಯಾರು ನೀಟ್ ಬರಿತಾ ಇದ್ದಾರೋ ಇವಾಗ ಈ ವರ್ಷ, ಅವರಿಗೆ ಒಂದು ಹೊಸ ನ್ಯೂಸನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಹೊಸ ನ್ಯೂಸ್ ಏನಂತಂದರೆ, NMC ಅವರಿಗೆ ಒಂದು ಹೊಸ ಪ್ರಪೋಸಲನ್ನು ಕೊಡಲಾಗಿದೆ. ಆ ಹೊಸ ಪ್ರಪೋಸಲ್ ಏನು ಅಂತಂದರೆ, ಇದುವರೆಗೆ ಪರ್ಸೆಂಟೈಲ್ ಆಧಾರದ ಮೇಲೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಸಿಗ್ತಾ ಇತ್ತು. ಆನ್ ದ ಬೇಸಿಸ್ ಆಫ್ ಆಲ್ ಇಂಡಿಯಾ ರ್ಯಾಂಕ್ ಓನ್ಲಿ ನಿಮಗೆ ಅಡ್ಮಿಷನ್ ಮೆಡಿಕಲ್ ಕಾಲೇಜಿನಲ್ಲಿ ಸಿಗ್ತಾಯಿತ್ತು, ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್, ಪರ್ಸೆಂಟೈಲ್ ರ್ಯಾಂಕ್. ಆದರೆ ಈ ಹೊಸ ಪ್ರಪೋಸಲ್ ಏನಾಗಿದೆ ಅಂದರೆ, ದೇ ವಾಂಟ್ ಟು ಚೇಂಜ್ ಫ್ರಮ್ ಪರ್ಸೆಂಟೈಲ್ ಟು ಪರ್ಸೆಂಟೇಜ್. ಇಲ್ಲಿ ಪರ್ಸೆಂಟೈಲ್ ಅಂದ್ರೇನು, ಪರ್ಸೆಂಟೇಜ್ ಅಂದ್ರೇನು ಅನ್ನೋದನ್ನು ನೀವು ತಿಳ್ಕೊಬೇಕಾಗ್ತದೆ. ಪರ್ಸೆಂಟೈಲ್ ಅಂತಂದರೆ ನಿಮ್ಮ ಪರ್ಫಾರ್ಮೆನ್ಸು ಡಿಪೆಂಡ್ ಅಪಾನ್ ಅದರ್ಸ್ ಪರ್ಫಾರ್ಮೆನ್ಸು. ನಿಮಗೆ 80% ಪರ್ಸೆಂಟೈಲ್ ನಿಮಗೆ ಬಂದಿದೆ ಅಂದರೆ ಯು ಆರ್ ಬೆಟರ್ ದೆನ್ 80% ಜನ. ರಿಮೈನಿಂಗ್ 80% ನಿಮಗಿಂತ ಎಬವ್ ದೇರ್ ಆರ್ 20%, ಅಂದರೆ 20% ಜನ ನಿಮಗಿಂತ ಮೇಲಿದ್ದಾರೆ. ನಿಮಗೆ 80% ಬಂದಿದೆ ಅಂದರೆ ನಿಮಗಿಂತ ಕೆಳಗೆ 80 ಜನ ಇದ್ದಾರೆ ಅಂತ ಅರ್ಥ. ಈ ಒಂದು ಆಧಾರದ ಮೇಲೆ ನಿಮಗೆ ರ್ಯಾಂಕ್ ಕೊಡ್ತಾಯಿದ್ರು. ಬೇಸ್ಡ್ ಆನ್ ದಟ್ ರ್ಯಾಂಕ್ ಯೂಸ್ ಟು ಗೆಟ್ ಅಡ್ಮಿಷನ್. ಆದರೆ ಈಗ ಹೊಸ ಪ್ರಪೋಸಲ್ ಪ್ರಕಾರ ಅದನ್ನು ಪರ್ಸೆಂಟೈಲನ್ನು ಪರ್ಸೆಂಟೇಜ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ SSLC ಪರ್ಸೆಂಟೇಜ್ 35 ಮಾರ್ಕ್ಸ್ ತೊಗೊಂಡವರಿಗೆ ಪಾಸ್ ಅಂತ ಅನ್ನೋದು, 35 ಒಳಗೆ ಬಂದರೆ ಫೇಲ್ ಅಂಥೇಳಿ, ಕಟ್ ಆಫ್ 35 ಮಾರ್ಕ್ಸು, ಅಲ್ಲಿ ಪಾಸು ಫೇಲು ಹೀಗೆ. ಅದೇ ರೀತಿ ಈಗಲೂ ಕೂಡ ನೀಟ್ನಲ್ಲಿ ಪರ್ಸೆಂಟೇಜನ್ನು ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಪರ್ಸೆಂಟೈಲ್ನಲ್ಲಿ ತುಂಬ ಲೋ ಸ್ಕೋರ್ನವರು ಕೂಡ ಅಡ್ಮಿಷನ್ ಕ್ವಾಲಿಫೈ ಆಗ್ತಾಯಿದ್ರು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈಗ ಪರ್ಸೆಂಟೇಜ್ ಇಂಟ್ರೊಡ್ಯೂಸ್ ಮಾಡುವ ಎಲ್ಲ ಪ್ರಯತ್ನ ನಡೀತಾ ಇದೆ. ಆದರೆ ಇದುವರೆಗೆ ಅದು ಕನ್ಫರ್ಮ್ ಆಗಿಲ್ಲ, ಇದು ಪ್ರಪೋಸಲ್ ಮಾತ್ರ. ನಿಮಗೆ ಪರ್ಸೆಂಟೇಜ್ ಅಂದರೆ ಒಂದು ಹೇಳ್ತೇನೆ, ಈಗ ಅವರು ಎಷ್ಟು ಫಿಕ್ಸ್ ಮಾಡ್ತಾರೆ, 30%, 35%, 40%, ಡಿಪೆಂಡ್ ಅಪಾನ್ ದಟ್. ಅಷ್ಟು ಮಾಡಿದರೆ ದೇರ್ ಇಸ್ ನೋ ಪ್ರಾಬ್ಲಮ್. 30-35% ಈ 50% ಇದೆಯಲ್ಲ ಕ್ವಾಲಿಫೈಡ್ ಪರ್ಸೆಂಟೈಲ್ ಅಂದರೆ ನಿಮ್ಮ ಮಾರ್ಕ್ಸ್ ತುಂಬ ಕಡಿಮೆ ಇರುತ್ತೆ, ಅದ್ರ ಪರ್ಸೆಂಟೈಲ್ 50 ಎಬವ್ ಇರುತ್ತೆ. ಈ 50% ಆದವರು ಮಾತ್ರ ಕ್ವಾಲಿಫೈ ಅಂತ ಇದುವರೆಗೆ ಇದೆ. ಇದರ ಅಂದರೆ ಏನು, ಈಗ ಎಷ್ಟು ಜನ ಅಪಿಯರ್ ಆಗಿದ್ದಾರೋ ಎಕ್ಸಾಮ್, ನೀಟ್ ಎಕ್ಸಾಮನ್ನು ಅರೌಂಡ್ 20 lakhs ಅಪಿಯರ್ ಆಗಿದ್ದಾರೆ ಅಂದರೆ 10 lakh ಪೀಪಲ್ ಅವರು ಕ್ವಾಲಿಫೈ ಅಂತೇಳಿ ಕನ್ಸಿಡರ್ ಮಾಡ್ತಾಯಿದ್ರು. ಅಂದರೆ 50%. ಇನ್ 50% ಅವರು ಕ್ವಾಲಿಫೈಡ್ ಅಲ್ಲ ಅಂಥೇಳಿ. ಇದು ಇವನ್ ಹೂ ಸ್ಕೋರ್ಡ್ ಅರೌಂಡ್ 20% ಆಲ್ಸೋ ದೇ ಯೂಸ್ ಟು ಗೆಟ್ ಕ್ವಾಲಿಫಿಕೇಷನ್ ಟು ಅಡ್ಮಿಟ್ ಇನ್ ಮೆಡಿಕಲ್ ಕಾಲೇಜಸ್. ಆದರೆ ಈಗ ಪರ್ಸೆಂಟೇಜನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಆ ಪರ್ಸೆಂಟೇಜ್ ಎಷ್ಟನ್ನು ಫಿಕ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ನಿಮ್ಮ ಡಾಕ್ಟ್ರ್ ಕನಸು. ಯಾಕಂದರೆ ಇದುವರೆಗೆ ಕ್ವಾಲಿಫೈ ಆಗೋದು ಸ್ವಲ್ಪ ಸುಲಭ ಇತ್ತು. ಈ ಪರ್ಸೆಂಟೇಜ್ ಇಂಟ್ರೊಡ್ಯೂಸ್ ಮಾಡಿದರೆ ಸ್ವಲ್ಪ ನೀವು ತುಂಬ ಚೆನ್ನಾಗಿ ಓದಬೇಕಾಗುತ್ತೆ, ಚೆನ್ನಾಗಿ ಸ್ಕೋರ್ ಮಾಡಬೇಕಾಗುತ್ತೆ, ಪಾಸಿಂಗ್ ಪರ್ಸೆಂಟೇಜನ್ನು ನೀವು ತೊಗೋಬೇಕಾಗುತ್ತೆ. ಅದಕ್ಕಾಗಿ ಇನ್ನೂ ಕಾಯ್ತಾ ಇರಿ. ಇನ್ನೂ ಇದು ಪ್ರಪೋಸಲ್ ಮಟ್ಟದಲ್ಲೇ ಇದೆ. ಅದನ್ನು ಪರ್ಸೆಂಟೈಲ್ ಟು ಪರ್ಸೆಂಟೇಜ್ ಮಾಡ್ತಾರೋ ಇಲ್ವೋ, ಅದರ ಪ್ರಪೋಸಲ್ ಮಾತ್ರ NMC ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನಲ್ಲಿ ಇದೆ. ಇದು ನ್ಯೂ ಪ್ರಪೋಸಲ್ಲು. ಇದು ಮೇ ಕಮ್ ಆರ್ ಮೇ ನಾಟ್ ಕಮ್, ನಾಟ್ ಎಟ್ ಕನ್ಫರ್ಮ್ಡ್. ಓಕೆ.